Welcome back to Disha Bharat Goda vlog. So again, it's December. So December ಅಂದ್ರೆ ಒಂದು ಟ್ರಿಪ್ ಇರ್ಲೇಬೇಕಲ್ವಾ? ಸೊ ನಾನೀಗ ಇದ್ದೀನಿ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ. ಸೊ ಈ ಡಿಸೆಂಬರ್ ಟ್ರಿಪ್ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನೀವು ನೋಡ್ಬೇಕಾದ್ರೆ ಕೀಪ್ ವಾಚಿಂಗ್. ಸೊ ನನ್ ಜೊತೆ ಇದ್ದಾರೆ ದಿ ಗ್ರೇಟ್ ಭರತ್ ಗೌಡ ಅವರು ಕೂಡ. ಸೇ ಹಾಯ್. ಎಸ್. ನಮ್ಮ ಫ್ಲೈಟ್ ಬಂದು ಮಿಡ್ ನೈಟ್ ಇತ್ತು. ಹಾಗೆ ನಾವು ಹೊರಟಿರೋ ಟೈಮಲ್ಲಿ ಸ್ವಲ್ಪ ಈ ಇಂಡಿಗೋ ಫ್ಲೈಟ್ಸ್ ಎಲ್ಲ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ನಮಗೇನು ಫ್ಲೈಟ್ ಕ್ಯಾನ್ಸಲ್ ಆಗಿ ಪ್ರಾಬ್ಲಮ್ ಆಗಿಲ್ಲ, ಬಟ್ ಸ್ವಲ್ಪ ವೆಯ್ಟಿಂಗ್ ಪೀರಿಯಡ್ ಸ್ವಲ್ಪ ಜಾಸ್ತಿ ಇತ್ತು. ಸೊ ಜಾಸ್ತಿನೇ ವೆಯ್ಟ್ ಮಾಡಿದ್ವಿ ಏರ್ಪೋರ್ಟಲ್ಲಿ. ಅರ್ಲಿ ಮಾರ್ನಿಂಗ್ ಫ್ಲೈಟಿಂದ ಸ್ಕೈ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಯಾವಾಗಲೂ ಎಂಜಾಯ್ ಮಾಡ್ತೀನಿ ಅರ್ಲಿ ಮಾರ್ನಿಂಗ್ ಲೇಟ್ ಈವ್ನಿಂಗ್ ನೋಡೋದನ್ನು. ಸೊ ಆಲ್ಮೋಸ್ಟ್ ನಾವು ಮಾರ್ನಿಂಗ್ ಅಷ್ಟೊತ್ತಿಗೆ ರೀಚ್ ಆದ್ವಿ. ಸೊ ಏರ್ಪೋರ್ಟ್ ಇಳಿದ್ವಿ ಆ್ಯಂಡ್ ಏರ್ಪೋರ್ಟ್ ಇಳಿ ಸ್ವಲ್ಪ ಹೊತ್ತಿಗೆ ಟ್ಯಾಕ್ಸಿನೂ ಬಂತು ಆ್ಯಂಡ್ ನಾವು ಹೋಗಿದ್ದು ಮಾರ್ನಿಂಗ್ ನಮ್ಮದು ಹೋಟೆಲ್ಗೆ. Yeah, because from Kuta Hotel to the Tanah Lot Hotel. ಆಲ್ರೆಡಿ ಹೋಟೆಲ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಜಸ್ಟ್ ಹೋಗಿ ಚೆಕ್ ಇನ್ ಆದ್ವಿ. ತುಂಬ ಟಯರ್ಡ್ ಆಗಿತ್ತು ಆ್ಯಕ್ಚುಲಿ, ಲಾಂಗ್ ಜರ್ನಿ ಇತ್ತು ಅಲ್ಲಿಂದ. ಆ್ಯಂಡ್ ಅಗೇನ್ ಹೋಟೆಲ್ದು ಹಾಗೆ ಒಂದು ಸ್ಮಾಲ್ ವೀಡಿಯೋ ಕ್ಲಿಪ್ ತೊಗೊಂಡು ರೂಮಿಗೆ ಹೋದ್ಮೇಲೆ ಒಂದು ರೂಮ್ ಟೂರ್ ಮಾಡಲೇಬೇಕಲ್ಲ. ಸೊ ರೂಮ್ಗೆ ಒಂದು ಸ್ಮಾಲ್ ವೀಡಿಯೋ ಕ್ಲಿಪ್ ತೊಗೊಂಡೆ. ಹೋಟೆಲಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆ್ಯಂಡ್ ಆಫ್ಟರ್ನೂನ್ ನಾವು ಹೊರಟ್ವಿ. ಆ್ಯಂಡ್ ತುಂಬ ಪ್ಲೇಸಸ್ ಕವರ್ ಮಾಡೋದಿತ್ತು. ಹಾಗೆ ನಮ್ಮದು ಡ್ರೈವರ್ ಕೂಡ ಬಂದಿದ್ದರು ಆ್ಯಂಡ್ ಡ್ರೈವರ್ ತುಂಬ ಹೆಲ್ಪ್ಫುಲ್ ಆಗಿದ್ದರು, ಚೆನ್ನಾಗಿ ಮಾತಾಡ್ತಿದ್ರು. ಆ್ಯಂಡ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿ. ಸೊ ನಾವು ಬಂದಿದ್ದು ಬಾಲಿಗೆ. ಬರೀ ಟಯರ್ಡ್ ಆಗಿದ್ದರಿಂದ ಗಾಡೀಲೇ ಮಲ್ಕೊಂಡ್ಬಿಟ್ರು ನಾವು ದವೆ ಹೋಗುವಾಗ. ಸೊ ನಾವು ಹೋಗಿದ್ದು ಬಾಲಿದು ಒಂದು ಟೆಂಪಲ್ಗೆ. ಸೊ ನಾವು ಹೋಗಿ ಟೈಮಲ್ಲಿ ಆ್ಯಕ್ಚುಲಿ ಅವ್ರದ್ದು ಫೆಸ್ಟಿವಲ್ ನಡೆಯೋ ಸೀಸನ್ ಆಗಿತ್ತು. ಬಿಕಾಸ್ ಬಾಲಿಯಲ್ಲಿ ಎವ್ರಿ 6 ಮಂತ್ ಒಂದ್ಸರಿ ಫೆಸ್ಟಿವಲ್ ಸೀಸನ್ ಥರ ಇರುತ್ತಂತೆ. ಸೊ ನಾವು ಹೋಗಿರೋ ಟೈಮ್ ಕೂಡ ಅದೇ ಆಗಿತ್ತು. ಆ್ಯಂಡ್ ಇಟ್ಸ್ ಸೋ ಬ್ಯೂಟಿಫುಲ್, ಯಾಕಂದರೆ ಸೀ ಸೈಡಲ್ಲಿ ಒಂದು ಟೆಂಪಲ್ ಇರೋದು, ಆಮೇಲೆ ಅವ್ರು ವರ್ಷಿಪ್ ಮಾಡೋ ಸ್ಟೈಲ್ ಎಲ್ಲದು ತುಂಬ ಚೆನ್ನಾಗಿತ್ತು. ಸ್ವಲ್ಪ ಮಳೆ ಬರೋ ಸೀಸನ್ ಕೂಡ ಆಗಿತ್ತು, ಬಟ್ ನಮ್ಗೆ ಜಾಸ್ತಿ ಎಲ್ಲೂ ಮಳೆ ಸಿಕ್ಕಿಲ್ಲ. ಕಾಫಿ ಬೀನ್ ಬಾಲಿಯಲ್ಲಿ ಫೇಮಸ್ ಅಂದರೆ ಅವರು ರಾಮಾಯಣ ಪ್ಲೇನ ಪರ್ಫಾರ್ಮ್ ಮಾಡ್ತಾರೆ ಅವ್ರದ್ದು ಎವ್ರಿ ಡೇ ಅವ್ರ ಫೆಸ್ಟಿವಲ್ ಟೈಮಲ್ಲಿ. ಸೊ ನಾವು ಹೋದಾಗ್ಲೂ ಸ್ವಲ್ಪ ಚಿಕ್ಕ ಮಕ್ಕಳು ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಫೆಸ್ಟಿವಲ್ ಇರೋದ್ರಿಂದ ಅವರು ಕೂಡ ಪರ್ಫಾರ್ಮ್ ಮಾಡ್ತಾಯಿದ್ರು. ಬಟ್ ನಾವು ಪರ್ಫಾರ್ಮೆನ್ಸ್ ತನಕ ಇರೋಕ್ಕಾಗಿಲ್ಲ, ಬೇಗ ಬಂದ್ವಿ. ಬಟ್ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದನ್ನು ನೋಡಿದ್ರೆ ತುಂಬ ಕ್ಯೂಟಾಗಿದ್ದರು. ಅವ್ರ ಡ್ರೆಸ್ ತುಂಬ ಕಲರ್ಫುಲ್ ಆಗಿತ್ತು. ಇದಾಗಿತ್ತು ನಮ್ಮದು ಫಸ್ಟ್ ಡೇ ಆಫ್ ಬಾಲಿ. ಅಲ್ಲಿ ಈವ್ನಿಂಗ್ ಅಲ್ಲಿ ತನಕ ಅಲ್ಲೇ ಇದ್ದು ಆ್ಯಂಡ್ ಈವ್ನಿಂಗ್ ಅಲ್ಲಿಂದ ಮುಗಿಸ್ಕೊಂಡು ನಮ್ಮದು ಹೋಟೆಲ್ ರೂಮ್ಗೆ ವಾಪಸ್ ಬಂದ್ವಿ. ಸ್ವಲ್ಪ ಕೂಡ ರೆಸ್ಟ್ ಮಾಡೋಣ ಅಂದ್ಕೊಂಡು. ಇದು ನಮ್ಮದು ಡೇ 2 ಆಫ್ ಬಾಲಿ. ಮಾರ್ನಿಂಗ್ ಎದ್ಬಿಟ್ಟು ನಾವು ನಮ್ಮ ಹೋಟೆಲ್ ನಿಯರಲ್ಲೇ ಇತ್ತು, ಸಿ ಆ್ಯಕ್ಟಿವಿಟಿ ವಾಟರ್ ಆ್ಯಕ್ಟಿವಿಟಿ ಮಾಡೋದಕ್ಕಂತ ಹೋದ್ವಿ. ನನಗೆ ವಾಟರ್ ತುಂಬ ಭಯ. ಬರೀ ಸ್ವಲ್ಪ ಆ್ಯಕ್ಟಿವಿಟೀಸ್ನೆಲ್ಲ ಟ್ರೈ ಮಾಡಿದ್ರು. ಸೊ ನಾನು ಜಸ್ಟ್ ರೆಕಾರ್ಡ್ ಮಾಡ್ತಾಯಿದ್ದೆ ಏನು ಮಾಡ್ತಾರೆ ಅಂತ. ಆ್ಯಂಡ್ ನನಗೆ ಭಯ ಆಗ್ತಿತ್ತು ಅವ್ರು ವಾಟರ್ ಒಳಗಡೆ ಹೋಗ್ತಿದ್ದಾರೆ ಅಂತ ಅಂದಾಗ.
ಸೊ ನಾನು ಆಚೆನೇ ಬೋಟಲ್ಲೇ ಕುತ್ಕೊಂಡು ರೆಕಾರ್ಡ್ ಮಾಡ್ತಾಯಿದ್ದೆ. ಅವ್ರು ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರು. ಆ್ಯಕ್ಚುಲಿ ಫಿಶ್ ಎಲ್ಲ ತುಂಬ ನಿಯರ್ ಬೈ ಸಿ ಲೈಫ್ ತುಂಬ ಡಿಫ್ರೆಂಟ್ ಆಗಿರುತ್ತಲ್ವ. ಸೊ ಅದನ್ನು ಅವರೆಲ್ಲ ಸ್ವಲ್ಪ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದರು. ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಅನಿಸುತ್ತೆ ಅವ್ರು ವಾಟರ್ ಒಳಗಡೆನೇ ಇದ್ದರು. ನಾನು ಆಚೆ ವೆಯ್ಟ್ ಮಾಡ್ತಾಯಿದ್ದೆ ಬೋಟಲ್ಲಿ ಕೂತ್ಕೊಂಡು. ಸೊ ನಾನು ಬೋಟಲ್ಲಿ ಕೂತ್ಕೊಂಡಿರೋದ್ರಿಂದ ಅವ್ರು ನನಗೆ ಏನು ಬ್ರೆಡ್ ಅನಿಸುತ್ತೆ ಫುಡ್ ಅದೆಲ್ಲ ಕೊಡ್ತಾಯಿದ್ರು. ನಾನು ಅದನ್ನು ಫಿಶ್ಶಿಗೆ ಹಾಕ್ತಾರೆ ಅದೆಲ್ಲ ಬರ್ತಾಯಿತ್ತು ಅಲ್ಲೇ ನಿಯರ್ ಬೈಗೆ. ವಾಟರ್ ಆ್ಯಕ್ಟಿವಿಟೀಸ್ನೆಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಒಂದು ಮಂಕಿ ಪಾರ್ಕಿಗೆ, ಮಂಕಿ ಫಾರೆಸ್ಟ್ಗೆ. ಅಲ್ಲಿಂದ ಒಂದು ದಿ ಫೇಮಸ್, ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರಲ್ಲ, ಉಳುವಾಯಿ ಟೆಂಪಲ್, ಅಲ್ಲಿಗೆ ಹೋದ್ವಿ. ಆ್ಯಂಡ್ ಅದನ್ನು ಮುಗಿಸ್ಕೊಂಡು ಲೇಟ್ ಈವ್ನಿಂಗ್ ಬೀಚ್ ಸೈಡ್ ಹೋದ್ವಿ. ಬೀಚ್ ಸೈಡ್ ಅಂತೂ ಬಟ್ಟೆಗಳ ರಾಶಿನೇ ಇತ್ತು. ನಾನು ಸುಮ್ಮನೆ ಹಾಗೆ ಅದೇ ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗುವಾಗ ಎಲ್ಲ ಹಾಗೆ ಕ್ಯಾಪ್ಚರ್ ಮಾಡ್ತಾಯಿದ್ದೆ.
ಫುಲ್ ಎಲ್ಲ ಶಾಪ್ಗಳು ಬರೀ ಈ ಥರ ಬಟ್ಟೆಗಳದ್ದೇ ಆಗಿತ್ತು ಆ್ಯಂಡ್ ಆರ್ನಮೆಂಟ್ಸ್ ಅದು ಇದು ಎಲ್ಲದೂ ಇತ್ತು. ಬಟ್ ನಾವೇನು ಪರ್ಚೇಸ್ ಮಾಡಿಲ್ಲ, ಜಸ್ಟ್ ನಾನು ಇದು ನಮ್ಮದು ಡೇ 3 ಆಫ್ ಬಾಲಿ. ಡೇ 3 ನಾವು ನೂಸಾ ಪೆನಂಡ್ಯಾಗೆ ಹೋದ್ವಿ ಆ್ಯಂಡ್ ಅದು ಬಂದು ಒಂದು ಹಾರ್ಬರ್ ಥರ, ಅಲ್ಲಿ ಬಂದು ಶಿಪ್ಪಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ಮುಂಚೆನೇ ಬುಕ್ಕಿಂಗ್ ಮಾಡ್ಕೊಂಡಿರಬೇಕು ಟಿಕೆಟ್ ಎಲ್ಲ. ಸೊ ಹೊರಡದೆ ಮಾರ್ನಿಂಗ್ ಟೈಮಿಂಗ್ ಇರುತ್ತೆ ಈ ಟೈಮ್ಗೆ, ಸೊ ಆ ಶಿಪ್ಪಲ್ಲಿ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಕ್ರಿಸ್ಟಲ್ ಬೀಚ್, ಬ್ರೋಕನ್ ಬೀಚ್ ಮತ್ತು ಕಿಲ್ಲಿಂಗ್ಟನ್ ಬೀಚ್ ಎಲ್ಲ ಬೀಚಸ್ನು ವಿಸಿಟ್ ಮಾಡಿದ್ವಿ. ಆ್ಯಂಡ್ ತುಂಬ ಶೆಕೆ ಇತ್ತು, ಬಟ್ ಬ್ಯೂಟಿಫುಲ್ ಆಗಿತ್ತು. ಈವ್ನಿಂಗ್ ಟೈಮ್ ಹೋಗಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು ಆ್ಯಕ್ಚುಲಿ. ಅದು ಕೂಡ ನೋಡಿದ್ವಿ. ಈವ್ನಿಂಗ್ ಬಂದು ಸ್ವಲ್ಪ ಹಾಗೆ ಎಲ್ಲ ಶಾಪಿಂಗ್ ಮಾಡಿಕೊಂಡು ಮತ್ತೆ ರೂಮಿಗೆ ಹೋದ್ವಿ. ಡೇ 4 ಹೋಟೆಲ್ ಚೆಕ್ಔಟ್ ಮಾಡಿಕೊಂಡು ಉಬುದ್ಗೆ ಹೊರಟ್ವಿ. ಸೊ ಕಂಪ್ಲೀಟ್ ವೆದರೇ ಡಿಫ್ರೆಂಟ್ ಆಗಿತ್ತು. ಇಲ್ಲಿ ಫುಲ್ ಶೆಕೆ ಬಿಸ್ತಿದ್ರೆ ಅಲ್ಲಿ ಫುಲ್ ಮಿಸ್ಟು, ಫುಲ್ ಕೂಲಾಗಿ ಚೆನ್ನಾಗಿ ಹಿಲ್ ಸ್ಟೇಷನ್ ಥರ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹಂದಾರ ಗೇಟ್ ಮತ್ತು ಉಬುದ್ ಲೇಕ್ ಎಲ್ಲದನ್ನು ವಿಸಿಟ್ ಮಾಡ್ಕೊಂಡ್ವಿ. ಆ್ಯಂಡ್ ಟೆಂಪಲ್ ಎಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅಲ್ಲೆಲ್ಲ ಟೆಂಪಲಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಣ ಅನಿಸುತ್ತೆ. ಬಟ್ ಗಾಡ್ ಅಷ್ಟು ವರ್ಷಿಪ್ ಮಾಡದೇ ಇದ್ದರೂ ಆ ನೇಚರ್, ಆ ಸರೌಂಡಿಂಗ್ ಎಷ್ಟು ಕ್ಲೀನಾಗಿಟ್ಟಿದ್ದಾರೆ ಆ್ಯಂಡ್ ಎಲ್ಲದರಲ್ಲೂ ಎಷ್ಟು ಆರ್ಟಿಸ್ಟಿಕ್ಕಾಗಿ ಮಾಡಿದ್ದಾರೆ, ಅದನ್ನೆಲ್ಲ ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ. ಅದಾದಮೇಲೆ ನಾವು ಹೊರಟಿದ್ದು ಬಾಲಿ ಹೋದ್ಮೇಲೆ ಸ್ವಿಂಗ್ ಮಾಡದೇ ಇದ್ದರೆ ಆಗುತ್ತಾ, ಸೊ ಬಾಲಿ ಸ್ವಿಂಗಿಗೆ. ಸೊ ಅಲ್ಲಿ ಕೂಡ ಸ್ವಲ್ಪ ಪಿಕ್ಚರ್ಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಆ್ಯಂಡ್ ಅಲ್ಲಿರೋರೇ ತುಂಬ ಕ್ರಿಯೇಟಿವ್ ಆಗಿರ್ತಾರೆ. ಅವ್ರಿಗೆ ಡೈಲಿ ಪಿಕ್ಚರ್ಸ್ ವೀಡಿಯೋಸ್ ಎಲ್ಲ ಮಾಡಿ ಯಾವ್ದು ಪರ್ಫೆಕ್ಟ್ ಶಾಟ್ ಅಂತ ಹೇಳಿ ಅವ್ರಿಗೆ ಗೊತ್ತಾಗುತ್ತೆ. ಅವರೇ ಎಲ್ಲ ವೀಡಿಯೋಸ್ ಎಲ್ಲ ಕ್ಲಿಪ್ಸ್ ಎಲ್ಲ ತೆಗೆದುಕೊಟ್ರು. ಅದು ಕೂಡ ಚೆನ್ನಾಗಿತ್ತು. ಜಸ್ಟ್ ಒನ್ ಟೈಮ್ ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್. ಆ್ಯಂಡ್ ಬಾಲಿಗೆ ಹೋದಾಗ ಯಾಕೆ ಎಕ್ಸ್ಪೀರಿಯೆನ್ಸ್ ಮಾಡದೆ ಬರೋದು ಅಂತ ಹೇಳಿ ನಾನು ಕೂಡ ಡ್ರೆಸ್ ಅಲ್ಲೇ ರೆಂಟ್ ಮಾಡಿದೆ. ಸೊ ರೆಂಟ್ ಮಾಡಿ ಅಲ್ಲೇ ಹಾಕ್ಕೊಂಡು ಆ್ಯಂಡ್ ಅಲ್ಲೇ ಪಿಕ್ಚರ್ಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಅದು ಕೂಡ ತುಂಬ ಚೆನ್ನಾಗಿತ್ತು. ಅಷ್ಟೊತ್ತಿಗಾಗಲೇ ಈವ್ನಿಂಗ್ ಆಗಿತ್ತು. ಅದಾದಮೇಲೆ ಅಗೇನ್ ನಾವು ಹೋಗಿದ್ದು ನಮ್ಮದು ಬೇರೆ ಹೋಟೆಲ್ಗೆ ಆಲ್ರೆಡಿ ಬುಕ್ ಆಗಿತ್ತು ಉಬುದಲ್ಲಿ ಎಲ್ಲ ವಿಲ್ಲಾಗಳೇ ಇರುತ್ತೆ ಜಾಸ್ತಿ, ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ನಾವು ಹೋಗಿದ್ದ ವಿಲ್ಲ ಕೂಡ ಅಷ್ಟೇ, ಒಂಥರ ಈ ಫಾರ್ಮ್ ಲ್ಯಾಂಡ್ ಥರ ಇರುತ್ತೆ. ಅದ್ರ ಮಿಡಲ್ ಈ ಥರ ವಿಲ್ಲಾಗಳು ಮಾಡಿರ್ತಾರೆ. ಕಂಪ್ಲೀಟ್ ಹೋಲ್ ವಿಲ್ಲಾನೇ ನಮಗೆ ಕೊಟ್ಟಿರ್ತಾರೆ. ತುಂಬ ಬ್ಯೂಟಿಫುಲ್ ಆಗಿತ್ತು. ಸೊ ಇದು ಡೇ 5 ಆಫ್ ಬಾಲಿ. ಮಾರ್ನಿಂಗ್ ಇದ್ದು ನಾವು ರೈಸ್ ಟೆರಸ್ ಗಾರ್ಡನ್ ನೋಡೋದಕ್ಕೆ ಹೋದ್ವಿ. ಆ್ಯಂಡ್ ಅಲ್ಲಿಂದ ಕೂಡ ಸೇಮ್ ಪ್ರೊಸೆಷನ್ ಹೋಗ್ತಾ ಇತ್ತು ಫೆಸ್ಟಿವಲ್ ಇರೋದ್ರಿಂದ. ಆ್ಯಂಡ್ ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ನಾವು ಹೋಗಿದ್ದು ಮೌಂಟ್ ಬಟೂರ್ಗೆ. ಸೊ ಅಲ್ಲಿ ವಾಲ್ಕನೋ ಎರಪ್ಷನ್ ಆಗ್ತಾ ಇರುತ್ತೆ, ಲೈಕ್ ಕಾಮ್ಲಿ ಆಗ್ತಾ ಇರುತ್ತೆ. ಸೊ ಏನು ಯಾರಿಗೂ ಪ್ರಾಬ್ಲಮ್ ಆಗೋದಿಲ್ಲ. ಆ್ಯಂಡ್ ಅಲ್ಲಿ ಸಫಾರಿ ಕೂಡ ಇರುತ್ತೆ, ಜೀಪಲ್ಲಿ ಕೂಡ ಬೇಕಾದರೆ ಹೋಗ್ಬೋದು. ಆದರೆ ನಾವು ಹೋದಾಗ ತುಂಬಾ ಬಿಸಿಲಿದ್ದಿದ್ದರಿಂದ ನಾವು ಅಷ್ಟು ರಿಸ್ಕ್ ತೊಗೊಂಡಿಲ್ಲ. ಜಸ್ಟ್ ಲಾಸ್ಟಲ್ಲಿ ಹೋಗಿದ್ದು ಒಂದು ಫಾಲ್ಸ್ನ ನೋಡಿಕೊಂಡು ಅಲ್ಲಿ ಸ್ವಲ್ಪ ಪಿಕ್ಚರ್ಸ್ ಎಲ್ಲ ತೊಗೊಂಡು ಬಂದ್ವಿ.